ನೋಡಿ ನಮ್ಮ ಅಕ್ಕ ಆಲ್ರೆಡಿ ಎಲ್ಲ ಐಟಮ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಳೆ. ಏನೇನ್ ಹಾಕಳೆ ಅಂತ ಅವಳ ಹತ್ರನೇ ಕೇಳೋಣ. ಫ್ರೆಂಡ್ಸ್, ಇವಾಗ ಒಂದ್ ಜಾರಿಗೆ ಅಕ್ಕಿ ಹಾಕೊಂಡಿದೀವಿ. ಅದನ್ನ ಚೆನ್ನಾಗಿ ವಾಶ್ ಮಾಡಿ ಆಗಿದೆ. ಇವಾಗ ಸಕ್ಕರೆ ಒಂದ್ ಚಮಚನ. ಈಗ ಇದನ್ನ ಚೆನ್ನಾಗಿ ಆಲೂಗಡ್ಡೆ ಪಲ್ಯಕ್ಕೆ, ಕಾಯಿ ಚಟ್ನಿಗೆ ಮತ್ತು ಆಲೂಗಡ್ಡೆ ಪಲ್ಯಕ್ಕೆ, ಹಸಿರು ಮೆಣಸಿನಕಾಯಿ ಆಗಿದ್ಯಾ ಗಾಯ್ಸ್? ನೋಡಿ, ಆಲೂಗಡ್ಡೆ ಆಲೂಗಡ್ಡೆನ ಹಾಕ್ಬೇಕು. ಆಗ್ಲೇ ಬೇಯಿಸಿ ಅದನ್ನ ಬೇಕು. ನೋಡೋಣ ಏನೇನ್ ಹಾಕಿದ್ವಿ ಐಟಮ್ ಹಾಕಿದ್ರೆ ನೋಡಿ ನಮ್ಮ ಅಕ್ಕ. ಇವಾಗ ಮಸಾಲೆ ದೋಸೆ ಆಲೂಗಡ್ಡೆ ಪಲ್ಯ ಚಟ್ನಿ ರೆಡಿ ಇದೆ. ಬನ್ನಿ ಟೇಸ್ಟ್ ನೋಡಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳಿ. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ. ಇವತ್ತು ಕುಕಿಂಗ್ ಬ್ಲಾಗ್ ಅಲ್ಲಿ ನಮ್ಮ ಅಕ್ಕ ಅಡುಗೆ ಮಾಡ್ತಾ ಇದ್ದಾಳೆ. ಏನು ಅಂತ ಕೇಳ್ತಾ ಇದ್ರ, ಬ್ಯಾಕ್ ಟು ಇವತ್ತು ಮಸಾಲೆ ದೋಸೆ, ಗರಿ ಗರಿ ಆಗಿರುವಂತಹ ಮಸಾಲೆ ದೋಸೆ ಮತ್ತು ಅದಕ್ಕೆ ನೆಂಚ್ಕೊಳ್ಳೋಕ್ಕೆ ಕಾಯಿ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಚೆನ್ನಾಗಿ ಸಖತ್ತಾಗಿರುತ್ತಲ್ವಾ, ನಿಮಗೆಲ್ಲ ಗೊತ್ತಿರುತ್ತೆ. ಅದಕ್ಕೆ ಏನೇನು ಐಟಮ್ ಹಾಕ್ತಾರೆ ಏನು ಅಂತ, ಅಂದ್ರೆ ನಮ್ಮನೇಲಿ ಏನೇನು ಮಾಡ್ತೀವಿ ಅಂತ ತೋರಿಸ್ತೀವಿ. ಏನೇನ್ ಹಾಕ್ತಾರೆ ಅಂತ ಇವತ್ತು ತೋರಿಸ್ತೀವಿ ಬನ್ನಿ. ಅದಕ್ಕೆ ಏನೇನು ಇವತ್ತು ನೆನೆಕ್ ಹಾಕ್ತಿವಿ. ನೆನೆಕ್ ಹಾಕಾದ್ಮೇಲೆ ನಾಳೆ ಮಾಡೋದು. ಇವತ್ತು ಏನೇನ್ ನಾಳೆ ಮಾಡೋದಕ್ಕೆ ಇವತ್ತು ಏನೇನ್ ನೆನೆಕ್ ಹಾಕ್ಬೇಕು ಅಂತ ಐಟಮ್ ನಿಮ್ಗೆ ತೋರಿಸ್ಬೇಕಲ್ವಾ? ಬನ್ನಿ ತೋರಿಸ್ತೀನಿ ಇವಾಗ. ನೋಡಿ, ನಮ್ಮ ಅಕ್ಕ ಆಲ್ರೆಡಿ ಎಲ್ಲ ಐಟಮ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಳೆ. ಏನೇನ್ ಹಾಕಳೆ ಅಂತ ಅವಳ ಹತ್ರನೇ ಕೇಳೋಣ. ನಮಸ್ಕಾರ. ಮಸಾಲೆ ದೋಸೆಗೆ ಏನೇನ್ ಹಾಕ್ಬೇಕು ಅಂತ ನೋಡೋಣ ಬನ್ನಿ. ಏನಿದು ಅಕ್ಕಿ ಎಷ್ಟು ಹಾಕಿದೆ? ಮೊದಲನೇದಾಗಿ ಅಕ್ಕಿ 2 ಗ್ಲಾಸ್ ತಗೊಂಡಿದೀನಿ. ಹಾಕ್ಬಿಡಿ ಇದಕ್ಕೆ ಹಂಗಾರೆ. ಎಲ್ಲ ಆರ್ಸಿಡ್ಕೊಂಡಿದೀನಿ. ಅಕ್ಕಿ ಎಲ್ಲ ಆರ್ಸಿದೆ. ಸ್ವಲ್ಪ ಕಡಲೆಬೇಳೆ ಹಾಕ್ಬೇಕು. ನೋಡಿ, ಒಂದ್ ಇಡಿ ಅಷ್ಟು ಉದ್ದಿನ ಬೇಳೆ, ಒಂದ್ ಇಡಿ ಅಷ್ಟು ಉದ್ದಿನ ಬೇಳೆ. ಇದೇನಿದು? ಮೆಂತ್ಯ ಕಾಳು. ಎಷ್ಟು ಹಾಕ್ಬೇಕು? ಸ್ವಲ್ಪ ಜಾಸ್ತಿ ಆಯ್ತು. ಇಷ್ಟ ಹಾಕಿದ್ರೆ ಸಾಕು. ನೋಡಿ, ಅದು ಕಹಿ ಇರುತ್ತೆ ಆದ್ರಿಂದ ಅಲ್ವಾ? ಕಹಿ ಇರುತ್ತೆ ಅದರಿಂದ ಸ್ವಲ್ಪ ಹಾಕಿದ್ರೆ ಸಾಕು. ಸರಿ, ಆಯ್ತು. ಮೆಂತ್ಯ ಕಾಳು ಅಷ್ಟೇನಾ ಈಗ ಐಟಮು? ಎಲ್ಲ ಹಿಂಗ್ ಮಿಕ್ಸ್ ಮಾಡ್ಬಿಟ್ಟು ಇದನ್ನ ನೆನೆಕ್ ಹಾಕ್ಬೇಕು. ನೆನೆಕ್ ಹಾಕ್ಬೇಕಾ? ಎಷ್ಟೊತ್ತು ಬಿಡ್ಬೇಕು ಇದನ್ನ? ಇದೊಂದು 4-5 ಗಂಟೆ ಬಿಟ್ರೆ ಸಾಕು. ಸರಿ, 4 ಗಂಟೆ ಬಿಡ್ಬೇಕಾ? 4 ಅವರ್ ಬಿಟ್ರೆ ಸಾಕು. ರುಬ್ಬೇಕಾದ್ರೆ ಸ್ವಲ್ಪ ಐಟಮ್ ಹಾಕ್ಬೇಕಲ್ಲ? ರುಬ್ಬೇಕಾದ್ರೆ ಒಂದ್ ಸ್ವಲ್ಪ ಅದ್ರ ಜೊತೆ ಅವಲಕ್ಕಿನೂ ಹಾಕ್ಬೇಕು. ಸರಿ ಫ್ರೆಂಡ್ಸ್, ಈಗ ರುಬ್ಬೇಕಾದ್ರೆ ಸ್ವಲ್ಪ ಐಟಮ್ ಹಾಕ್ಬೇಕು ಅನ್ಸುತ್ತೆ. ಆಮೇಲೆ ನಿಮಗೆ ಸಿಗ್ತೀನಿ, ನೋಡೋಣ ಅಲ್ಲಿ. ಅವಲಕ್ಕಿ ಹಾಕ್ತಾ ಇದೀನಿ. ಅವಲಕ್ಕಿ ನೆಂದಾದ್ಮೇಲೆ ಅಕ್ಕಿ ರುಬ್ಬಿಡ್ಬೇಕು. ಫ್ರೆಂಡ್ಸ್, ಇವಾಗ ಅಕ್ಕಿ 4ರಿಂದ 5 ಗಂಟೆ ನೆಂದಿದೆ. ನೋಡೋಣ ಈಗ ರುಬ್ಬಬೇಕು. ಏನೇನ್ ಹಾಕ್ತಾಳೆ ಅಂತ ನಮ್ಮ ಅಕ್ಕ ನೋಡೋಣ. ನಿನಗಿತ ನೆಂದಿದ್ಯಾ ಅಕ್ಕಿ? ನೆಂದಿದೆ, ಅಕ್ಕಿ ನೆಂದಿದೆ. ಸರಿ, ನೋಡಿ ಗೈಸ್, ಅಕ್ಕಿ ನೋಡಿ ಫುಲ್ ನೆಂದಿದೆ. ಈಗೇನ್ ಮಾಡ್ಬೇಕು? ಒಂದ್ಸರಿ ತೊಳ್ಕೊಂಡು ಮಿಕ್ಸಿ ಜಾರಿಗೆ ಹಾಕಿ ಅಕ್ಕಿ ರುಬ್ಬಿಡ್ಕೋಬೇಕು. ಸರಿ, ರುಬ್ಬು. ಫ್ರೆಂಡ್ಸ್, ಇವಾಗ ಒಂದ್ ಜಾರಿಗೆ ಅಕ್ಕಿ ಹಾಕೊಂಡಿದೀವಿ. ಅದನ್ನ ಚೆನ್ನಾಗಿ ವಾಶ್ ಮಾಡಿ ಇವಾಗ ಇದನ್ನ ನಮ್ಮ ಅಕ್ಕ ರುಬ್ತಾಳೆ. ಇವಾಗ ಸ್ವಲ್ಪ ನೀರ್ ಹಾಕೊಬೇಕು. ನೀರ್ ಹಾಕ್ತಾ ಇದ್ದಾಳೆ. ಎಷ್ಟ್ ಬೇಕಷ್ಟು ನೀರ್ ಹಾಕೊಂಡು ಈಗ ರುಬ್ತಾಳೆ. ಎಷ್ಟ್ ಬೇಕಷ್ಟು ನೀರ್ ಹಾಕ್ಬೇಕು. ನೋಡೋಣ ಇವಾಗ ಆಗಿದ್ಯಾ? ಆಗಿದೆ. ಇವಾಗ ಅದನ್ನ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಒಂದ್ ಪಾತ್ರೆಗೆ ಹಾಕೊಂತಾಳೆ. ಇವಾಗ ಫ್ರೆಂಡ್ಸ್, ಇದಕ್ಕೆ ಒಬ್ರೊಬ್ರು ಅನ್ನ ಹಾಕಿ ರುಬ್ತಾರೆ. ನಾವು ಇದಕ್ಕೆ ಅನ್ನ ಹಾಕಿಲ್ಲ, ಯಾಕಂದ್ರೆ ಇದಕ್ಕೆ ನಾವು ಅವಲಕ್ಕಿ ಹಾಕಿದೀವಲ್ಲ, ಅದೇ ಸಾಕು ಅಂತ ಹೇಳಿದಾಳೆ. ಏನಾಗಿತ್ತ? ಅನ್ನನಾದ್ರೂ ಹಾಕ್ಬೋದು, ಅವಲಕ್ಕಿನಾದ್ರೂ ಹಾಕ್ಬೋದು, ಯಾವ್ದಾರು ಹಾಕ್ಬೋದು. ಅನ್ನನಾರು ಹಾಕ್ಬೋದು, ಅವಲಕ್ಕಿನಾರು ಹಾಕ್ಬೋದು. ಒಬ್ರೊಬ್ರು ಅನ್ನ ಹಾಕ್ತಾರೆ.
ನಾವು ಅವಲಕ್ಕಿ ಹಾಕಿದ್ವಲ್ಲ ಅದಕ್ಕೋಸ್ಕರ ಅನ್ನ ಹಾಕಿಲ್ಲ. ಇವಾಗ ರುಬ್ಬಿರೋದೆಲ್ಲ ಒಂದು ಪಾತ್ರೆಗೆ ಹಾಕಿದಾಳೆ. ಇವಾಗ ನೆಕ್ಸ್ಟ್ ಏನ್ ಹಾಕ್ತಾ ಗೀತಾ? ಉಪ್ಪು ಹಾಕ್ಬೇಕು. ಉಪ್ಪು ಎಷ್ಟು ಬೇಕಷ್ಟು ಉಪ್ಪು. ಸೋಡಾ ಹಾಕ್ತೀಯ ಇದಕ್ಕೆ? ಇಲ್ಲ, ಸೋಡಾ ಹಾಕಲ್ಲ. ಇದಕ್ಕೆ ಸೋಡಾ ಹಾಕಲ್ಲ ನಾವು. ನೆಕ್ಸ್ಟ್ ಸ್ವಲ್ಪ ಸಕ್ಕರೆ ಶುಗರ್, ಹಾಕ್ಬೇಕು. ಸಕ್ಕರೆ ಒಂದ್ ಚಮಚನ. ಈಗ ಇದನ್ನ ಚೆನ್ನಾಗಿ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಬೆಳಗ್ಗೆ ದೋಸೆ ಹಾಕ್ಬೇಕು. ಫ್ರೆಂಡ್ಸ್, ಇವಾಗ ಇದನ್ನ ಮಿಕ್ಸ್ ಮಾಡಿ ಇಡ್ತಾ ಇದೀವಿ. ಬೆಳಗ್ಗೆ ನಿಮಗೆ ನಾನು ಸಿಗ್ತೀನಿ ದೋಸೆ ಹಾಕ್ಬೇಕಾದ್ರೆ. ಆಲೂಗಡ್ಡೆ ಪಲ್ಯ ಮತ್ತೆ ಕಾಯಿ ಚಟ್ನಿ ಎರಡೂ ಜೊತೆ ನಾನು ಬೆಳಗ್ಗೆ ಸಿಗ್ತೀನಿ ಅಂತ ಹೇಳ್ತಾ ಬೆಳಗ್ಗೆ ಸಿಗ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆ ಆಗಿದೆ ಇವಾಗ. ನಿನ್ನೆ ಎಲ್ಲ ರುಬ್ಬಿಟ್ಕೊಂಡಿದ್ವಲ್ಲ, ಇವಾಗ ಏನೇನಾಗಿದೆ ಎಲ್ಲ ಹುಳಿ ಬಂದಿದೆ ಅನ್ಸುತ್ತೆ ಇವಾಗ. ಈಗ ಚಟ್ನಿಗೆ ಮತ್ತೆ ಆಲೂಗಡ್ಡೆ ಪಲ್ಯಕ್ಕೆ ಏನೇನ್ ರೆಡಿ ಮಾಡ್ಕೊಂತಾಳೆ ನೋಡೋಣ ಬನ್ನಿ. ಈಗೆಲ್ಲ ಹೆಚ್ಕೊಂತಾ ಇದಾರೆ, ಏನೇನ್ ಹೆಚ್ಕೊಂತಾರೆ ಅಂತ ನೋಡೋಣ ಬನ್ನಿ. ಆಲೂಗಡ್ಡೆ ಪಲ್ಯಕ್ಕೆ ಆಲೂಗಡ್ಡೆ ಹೆಚ್ಚುತ್ತಾ ಇದ್ದಾರೆ. ಗಾಯ್ಸ್, ಕೆಂಪು ಚಟ್ನಿಗೆ ಬಿಸಿನೀರಲ್ಲಿ ಒಣಮೆಣಸಿನ್ಕಾಯಿ ನೆನೆಗೆ ಹಾಕಿದ್ದಾಳೆ ನೋಡಿ. ಕಲರು ಚೆನ್ನಾಗಿ ಬರುತ್ತಂತೆ. ಆಲೂಗಡ್ಡೆ ಬೇಯಿಸ್ಕೊಳಕ್ಕೆ ತೊಳೆದಾಕ್ತಾ ಇದ್ದೀನಿ. ಹೆಚ್ಚಿರುವಂಥ ಆಲೂಗಡ್ಡೆ ಬಿಸಿನೀರಿಗೆ ಕುದಿಯೋದಕ್ಕೆ ಬಿಡ್ತಾ ಇದ್ದಾಳೆ. ಚೆನ್ನಾಗಿ ಬೇಯಬೇಕಿದು ಆಲೂಗಡ್ಡೆ ಪಲ್ಯಕ್ಕೆ. ಈಗ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬೇಕು. ಕಾಯಿ ಚಟ್ನಿಗೆ ಮತ್ತು ಆಲೂಗಡ್ಡೆ ಪಲ್ಯಕ್ಕೆ ಐಟಮ್ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾಳೆ. ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಚಟ್ನಿಗೆ ಕಾಯಿ ತುರ್ಕೊತಾ ಇದ್ದಾಳೆ. ಇವಾಗ ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆ. ಇದನ್ನ ಸಿಪ್ಪೆ ಬಿಡಿಸಿ ಜಜ್ಜಿ ಇಡ್ಕೊಬೇಕು. ಆಲೂಗಡ್ಡೆ ಸಿಪ್ಪೆ ಎಲ್ಲ ಚೆನ್ನಾಗಿ ಬಿಡಿಸಿ ಇಡ್ಕೊಬೇಕು. ಇದು ಚೆನ್ನಾಗಿ ಕಿವುಚಿಡ್ಕೊಬೇಕು ಇದನ್ನ ಪಲ್ಯಕ್ಕೆ. ಗೈಸ್, ಇವಾಗ ಚಟ್ನಿಗೆ ಏನೇನ್ ಹಾಕ್ತಾಳೆ ಅಂತ ನೋಡೋಣ ಬನ್ನಿ. ಏನೇನ್ ಹಾಕ್ತಿದ್ಯಾ ಗೀತಾ? ತೆಂಗಿನಕಾಯಿ ಹಾಕ್ಬೇಕು. ತುರ್ತಿರೋಂತಹ ತೆಂಗಿನಕಾಯಿ ಈಗ ಜಾರಿಗೆ ಹಾಕ್ತಾ ಇದ್ದಾಳೆ. ನೆಕ್ಸ್ಟ್ ನೋಡಿ, ಹುರ್ಗಡ್ಲೆ ಅಲ್ಲ, ಹುರ್ಗಡ್ಲೆನ ಬೆಳ್ಳುಳ್ಳಿ ಹಾಕ್ತಾ ಇದೀನಿ. ಬೆಳ್ಳುಳ್ಳಿ ಇಲ್ಲ, ಬೆಳ್ಳುಳ್ಳಿ ಇದೆ ನೋಡಿ. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು, ಆಮೇಲೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕಷ್ಟು ಉಪ್ಪು ಹಾಕ್ತಾ ಇದೀನಿ. ನೆಕ್ಸ್ಟ್ ಹಸಿರು ಮೆಣಸಿನಕಾಯಿ, ನೀರು ಎಷ್ಟು ಬೇಕಷ್ಟು ನೀರು ಹಾಕೊಬೇಕು ರುಬ್ಬೋದಿಕ್ಕೆ. ಅಷ್ಟೇನಾ? ರುಬ್ಬೇಕಾಗ ಇವಾಗ ಏನೇನ್ ಹಾಕಿದೀವಿ ಅದನ್ನ ಈಗ ರುಬ್ಕೊಂತಾಳೆ ನಮ್ಮಕ್ಕ. ಆಗಿದ್ಯಾ? ಚಟ್ನಿ ಆಗಿದೆ ಇವಾಗ. ಈಗ ಒಲೆ ಹಚ್ಚಿದೀವಿ. ಏನಕ್ಕಿದ ಇದು? ಆಲೂಗಡ್ಡೆ ಪಲ್ಯ ಮಾಡಕ್ಕೆ. ಈಗ ಆಲೂಗಡ್ಡೆ ಪಲ್ಯ ಮಾಡ್ತಾಳೆ ನಮ್ಮಕ್ಕ ನೋಡಿ. ಇವಾಗ ಎಣ್ಣೆ ಹಾಕ್ತಾ ಇದ್ದಾಳೆ. ಕಡಲೆಬೇಳೆ, ಈರುಳ್ಳಿ, ಕರಿಬೇವು ಸೊಪ್ಪು, ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಮಿಶ್ರಣ ಮಾಡಬೇಕು. ಅರಿಶಿನ, ಅಡುಗೆ ಅರಿಶಿನ ಮಿಕ್ಸ್ ಮಾಡ್ಬೇಕು ಇದನ್ನ. ಉಪ್ಪು ಎಷ್ಟು ಬೇಕಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು.
ಆಲೂಗಡ್ಡೆ ಹಾಕಿರ್ತೀವಿ, ಸ್ವಲ್ಪ ಹಾಕೋಬೇಕು. ಆಗ್ಲೇ ಆಲೂಗಡ್ಡೆಗೆ ಹಾಕಿರ್ತೀವಿ ಗಾಯ್ಸ್, ನೋಡ್ಕೊಂಡು ಹಾಕ್ಬೇಕಾಗತ್ತೆ. ನೆಕ್ಸ್ಟ್ ಇವಾಗ ಹಸಿರು ಮೆಣಸಿನ್ಕಾಯಿ ಹಾಕ್ಬೇಕು. ಹಸಿರು ಮೆಣಸಿನಕಾಯಿ ನೋಡಿ ಯಾವ ತರ ಕಾಣ್ತಾ ಇದೆ ಬಣ್ಣ. ಗಾಯ್ಸ್ ನೋಡಿ, ಆಲೂಗಡ್ಡೆ ಕಿವುಚಿಟ್ಕೊಂಡಿರೋದ ಆಲೂಗಡ್ಡೆನ ಹಾಕ್ಬೇಕು. ಆಗ್ಲೇ ಬೇಯಿಸಿ ಅದನ್ನ ಸಿಪ್ಪೆನ ಬಿಡಿಸಿ ಕಿವುಚಿದ್ವಲ್ಲ ಆಲೂಗಡ್ಡೆ, ಈಗ ಒಗ್ಗರಣೆಗೆ ಹಾಕಿ ಮಿಕ್ಸ್ ಹೊಡಿಬೇಕಾಗತ್ತೆ ಇದನ್ನ ಆಲೂಗಡ್ಡೆ ಪಲ್ಯಕ್ಕೆ. ಎಷ್ಟೊತ್ತು ಗೀತ ಮಾಡ್ಬೇಕು ಇದನ್ನ? ಒಂದು 5 ನಿಮಿಷ. 5 ನಿಮಿಷ ಇದನ್ನ ಬೇಯೋದಕ್ಕೆ ಬಿಡ್ಬೇಕಾಗತ್ತೆ ಗೈಸ್. ಇವಾಗ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಹಾಕ್ಬೇಕು. ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಆಲೂಗಡ್ಡೆ ಪಲ್ಯ ರೆಡಿ ಆಗ್ತಿದೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬಣ್ಣ, ನೋಡ್ತಾ ಇದ್ದೀರಾ ಈಗ ವಿಡಿಯೋದಲ್ಲಿ. ಗೈಸ್ ಇವಾಗ ಆಲೂಗಡ್ಡೆ ಪಲ್ಯ ರೆಡಿ ಆಗಿದೆ. ಮಸಾಲೆ ದೋಸೆಗೆ ಕೆಂಪು ಚಟ್ನಿ ಮೇಲೆ ಹಾಕ್ತಿವಲ್ಲ, ಅದನ್ನ ಈಗ ರೆಡಿ ಮಾಡ್ಕೊಂತಾ ಇದೀವಿ. ನೋಡಿ ಏನೇನ್ ಹಾಕ್ತಿವಿ ಅಂತ. ನೆನ್ಸಿಟ್ಕೊಂಡಿದ್ವಲ್ಲ ಒಣಮೆಣಸಿನ್ಕಾಯಿ ಹಾಕೋಬೇಕು. ಬಿಸಿನೀರಿಗೆ ಆಗ್ಲೇ ನೆನ್ಸಿಟ್ಕೊಂಡಿದ್ವಲ್ಲ ಅದನ್ನ ಒಣಮೆಣಸಿನಕಾಯಿ ಹಾಕಿದೀವಿ ಜಾರಿಗೆ, ಸಣ್ಣ ಜಾರಿಗೆ. ಸ್ವಲ್ಪ ಈರುಳ್ಳಿ ಹಾಕಿದೀವಿ. ನೆಕ್ಸ್ಟ್ ಸ್ವಲ್ಪ ಬೆಳ್ಳುಳ್ಳಿ, ಜೀರಿಗೆನಾ, ಚೂರ್ ಜೀರಿಗೆ, ಉಪ್ಪು, ಎಷ್ಟು ಬೇಕಷ್ಟು ನೀರು ಹಾಕೋಬೇಕು. ಸ್ವಲ್ಪ ನೀರು, ಚೂರು ಉಪ್ಪು, ಎಷ್ಟು ಬೇಕಷ್ಟು ಉಪ್ಪು ಅಷ್ಟೇನಾ? ಇದು ಕೊತ್ತಂಬರಿ ಏನು ಹಾಕಲ್ವಾ? ಕೊತ್ತಂಬರಿ ಏನು ಹಾಕೋದು. ಇದನ್ನೀಗ ಜಾರಲ್ಲಿ ಹಾಕೊಂಡು ರುಬ್ಕೊಬೇಕಾಗತ್ತೆ ನುಣ್ಣಗೆ. ನೋಡಿ ಬಣ್ಣ ಯಾವ ತರ ಇದೆ, ಕೆಂಪು ಬಣ್ಣಕ್ಕೆ ತಿರುಗಿದೆ. ಈಗ ಮಸಾಲೆ ದೋಸೆ ಹಾಕ್ಬೇಕು. ನೋಡೋಣ ಗೈಸ್, ಈಗ ಎಲ್ಲ ಆಯ್ತು. ಅದಕ್ಕೆ ಏನೇನ್ ಬೇಕು, ಕಾಯಿ ಚಟ್ನಿ ಮತ್ತೆ ಆಲೂಗಡ್ಡೆ ಪಲ್ಯ, ಕೆಂಪು ಚಟ್ನಿ 3 ರೆಡಿ ಇದೆ. ಈಗ ದೋಸೆ ಹಾಕ್ಬೇಕು. ದೋಸೆ ಹಾಕೋಣ ಬನ್ನಿ. ಈಗ ಗಾಯ್ಸ್ ನಿನ್ನೆ ನಾವು ರುಬ್ಬಿಟ್ಟಿದ್ವಲ್ಲ, ನೋಡೋಣ ಹುಳಿ ಯಾವ ತರ ಬಂದಿದೆ ಅಂತ. ನೋಡ್ತಾ ಇದ್ದೀರಾ, ಹುಳಿ ಚೆನ್ನಾಗಿ ಬಂದಿದೆ, ಹಬೆ ಮೇಲೆ ಬಂದಿದೆ ನೋಡಿ. ತಿರುವಾಗಿದ್ದಾಗೆ ನೋಡಿ ಯಾವ ತರ ಹುಳಿ ಬಂದಿದೆ ಅಂತ. ಹಿಟ್ಟು ಏನೇನ್ ಹಾಕಿದ್ವಿ ಐಟಮ್ಸ್ ಎಲ್ಲ ಅಂತ ನೋಡಿದೀರಾ. ಇವಾಗ ದೋಸೆ ಹಾಕಬೇಕು. ಈಗ ಒಲೆ ಮೇಲೆ ತವಾ ಇಟ್ಟಿದೀವಿ, ದೋಸೆ ಹಂಚಿಗೆ ಹಿಟ್ಟು ಹಾಕಿದ್ದಾರೆ ನೋಡಿ ನಮ್ಮ ಅಕ್ಕ. ಇವಾಗ ಮಸಾಲೆ ದೋಸೆಗೆ ಸ್ವಲ್ಪ ಅಗಲವಾಗಿ ಹಾಕೊಬೇಕಾಗತ್ತೆ ದೋಸೆನ. ಇದು ಚೆನ್ನಾಗಿ ಈಗ ಮುಚ್ಚಳ ಮುಚ್ಚಿದ್ವಲ್ಲ ಅದನ್ನ ತೆಗಿತಾ ಇದ್ದಾಳೆ ನಮ್ಮ ಅಕ್ಕ ಈಗ. ಇವಾಗ ಏನ್ ಮಾಡ್ಬೇಕು, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬೇಕು. ಸೈಡಿಗೆ ಸ್ವಲ್ಪ ಎಣ್ಣೆ ಹಾಕ್ತಾಳೆ. ಎಣ್ಣೆ ಹಾಕಿದ್ಮೇಲೆ ಕೆಂಪು ಚಟ್ನಿ ನಾವು ಅವಾಗಲೇ ಏನು ರೆಡಿ ಮಾಡ್ಕೊಂಡಿದ್ವಿ ಅದನ್ನ ಇವಾಗ ಮೇಲೆ ದೋಸೆ ಮೇಲೆ ಹಚ್ತಾಳೆ ನೋಡಿ. ಇವಾಗ ಕೆಂಪು ಚಟ್ನಿ ಮಾಡ್ಕೊಂಡಿದ್ವಿ ಇದನ್ನ ಚೆನ್ನಾಗಿ ಹಾಕಿ ಮೇಲೆ ಸವರ್ಬೇಕಾಗತ್ತೆ, ಹಚ್ಚಬೇಕಾಗತ್ತೆ. ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮಸಾಲೆ ದೋಸೆ. ಇವಾಗ ಆಲೂಗಡ್ಡೆ ಪಲ್ಯ, ಚೆನ್ನಾಗಿ ಕಾಯ್ದಿದೆ. ಮೇಲೆ ಇವಾಗ ಆವಾಗಲೇ ಮಾಡಿದ್ವಲ್ಲ ಆಲೂಗಡ್ಡೆ ಪಲ್ಯ, ಅದನ್ನ ಈಗ ಮೇಲೆ
ಮುಚ್ತಾ ಇದ್ದಾಳೆ. ಮಸಾಲೆ ದೋಸೆ ಸ್ಮೆಲ್ಲು ಅದ್ಭುತವಾಗಿ ಬರ್ತಾ ಇದೆ. ಅದ್ರ ಘಾಟು, ಕೆಂಪು ಚಟ್ನಿ ಘಾಟು ಬರ್ತಾ ಇದೆ. ನೋಡ್ತಾ ಇದ್ದೀರಾ ಈಗ ನೋಡಿ ಎಷ್ಟು ಚೆನ್ನಾಗಿದೆ. ಚೆನ್ನಾಗಿದೆ ಇವಾಗ. ನೋಡ್ತಾ ಇದ್ದೀರಾ ಈಗ ಪ್ಲೇಟಿಗೆ. ಈಗ ಅದನ್ನ ಪ್ಲೇಟಿಗೆ ಹಾಕ್ಬಿಟ್ಟು ನನಗೆ ಗೈಸ್ ಇವಾಗ ಮಸಾಲೆ ದೋಸೆ ಗರಿಗರಿಯಾಗಿರುವಂತಹ ಮಸಾಲೆ ದೋಸೆ ರೆಡಿ ಇದೆ. ಅದಕ್ಕೆ ಆಲೂಗಡ್ಡೆ ಪಲ್ಯ ಹಾಗೂ ಕೆಂಪು ಚಟ್ನಿ, ಕಾಯಿ ಚಟ್ನಿ ಎಲ್ಲ ರೆಡಿ ಇದೆ. ನಮ್ಮ ಅಕ್ಕ ಚೆನ್ನಾಗಿ ಮಾಡ್ಕೊಟ್ಟಿದ್ದಾಳೆ. ಅದನ್ನ ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ನಾನು ನಿಮಗೆ ಹೇಳ್ತೀನಿ ಇವಾಗ. ಬನ್ನಿ ಇವಾಗ ನೋಡಿ ಎಷ್ಟು ಪ್ಲೇಟ್ನಲ್ಲಿ ಹಾಕ್ಕೊಟ್ಟಿದ್ದಾಳೆ, ಯಾವ ತರ ಇದೆ ಅಂತ. ಸಖತ್ ಕಾಣಿಸ್ತಾ ಇದೆ. ನೋಡೋಣ ಹೇಗಿರುತ್ತೆ ಅಂತ. ಮಸಾಲೆ ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ ರೆಡಿ ಇದೆ. ಬನ್ನಿ ಟೇಸ್ಟ್ ನೋಡಿ. ಫ್ರೆಂಡ್ಸ್ ಇವಾಗ ಮಸಾಲೆ ದೋಸೆ ಮತ್ತು ಅದಕ್ಕೆ ಕಾಂಬಿನೇಷನ್ ಆಗಿ ಆಲೂಗಡ್ಡೆ ಪಲ್ಯ, ಕಾಯಿ ಚಟ್ನಿ, ಅದಕ್ಕೆ ಕೆಂಪು ಚಟ್ನಿ ಎಲ್ಲ ಮಾಡಿ ಚೆನ್ನಾಗಿದೆ. ಟೇಸ್ಟ್ ಹೆಂಗಿದೆ ಅಂತ ನಾನು ಹೇಳ್ತೀನಿ ಇವಾಗ ನೋಡಿ. ಆಲೂಗಡ್ಡೆ ಪಲ್ಯ ಇಲ್ಲೂ ಇದೆ, ಇಲ್ಲೂ ಇದೆ. ಅದಕ್ಕೆ ಸ್ವಲ್ಪ ಚಟ್ನಿ ಹಾಕೊಂತೀನಿ. ಟೇಸ್ಟ್ ಮಾಡ್ತಾ ಇದ್ದೀನಿ. ತುಂಬಾ ಕ್ರಿಸ್ಪಿ ಆಗಿದೆ. ಎಲ್ಲ ಎಲ್ಲ ಒಳ್ಳೆ ಟೇಸ್ಟ್ ಕೊಡ್ತಾ ಇದೆ ನಾಲ್ಗೆಗೆ. ಆ ಕೆಂಪು ಚಟ್ನಿ ಅಂತೂ ಸಖತ್ತು ಟೇಸ್ಟ್ ಕೊಡ್ತಾ ಇದೆ. ಗರಿ ಗರಿ ಆಗಿದೆ. ಆಲೂಗಡ್ಡೆ ಪಲ್ಯ ಅಂತೂ ಸಖತ್ತಾಗಿದೆ. ಎಲ್ಲ ಸಖತ್ತಾಗಿದೆ. ನೀವು ಮನೆಯಲ್ಲೂ ಟ್ರೈ ಮಾಡಿ. ಸೂಪರ್ ಆಗಿದೆ, ಸಖತ್ತಾಗಿದೆ. ಗೈಸ್ ಈಗ ನೋಡಿದ್ದೀರಾ ನೀವು ಮಸಾಲೆ ದೋಸೆ ಹೇಗಿತ್ತು ಅಂತ. ಇಲ್ಲಿಗೆ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಯಾರ್ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ನನ್ನ ಚಾನೆಲ್ ನ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್. ದೋಸೆದು ಹಂಗೆ